ಅಗ್ರಹಾರದಲ್ಲಿ ಒಂದು ಫೋಟೋ ಮತ್ತೊಂದು ಕಡೆ ವಿಡಿಯೋ ಕಾಲ್ ಅಲ್ಲಿ ನಟ ದರ್ಶನ್ ಮಾತನಾಡಿರುವ ವಿಡಿಯೋ ಕೂಡ ರಿಲೀಸ್ ಆಯಿತು. ಆ ವಿಡಿಯೋದಲ್ಲಿ ಇದ್ದವರು ಯಾರು ಅನ್ನುವಂತ ಪ್ರಶ್ನೆಗೆ ಜೈಲಲ್ಲಿ ನಟ ದರ್ಶನ್ ಅವ್ರ ಜೊತೆಗೆ ಇದ್ದಿದ್ದು ಧರ್ಮ, ಹೊರಗಡೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದು ಸತ್ಯ. ಆ ಸತ್ಯನನ್ನ ಈಗ ಕರ್ಕೊಂಡು ಬಂದಿದ್ದಾರೆ ಪರಪ್ಪನ ಅಗ್ರಹಾರದ ಠಾಣೆಗೆ. ವಿಚಾರಣೆಗೆ ಅಂತ ಪೊಲೀಸರು ಕರೆ ತಂದಿದ್ದಾರೆ ಅನ್ನೋದ್ರ ಡೀಟೇಲ್ ಸತ್ಯ ಸಿಗ್ತಾ ಇದೆ. ಇದೇ ಸತ್ಯ. ನಟ ದರ್ಶನ್ ಅವ್ರ ಜೊತೆಗೆ ವಿಡಿಯೋ ಕಾಲ್ ಅಲ್ಲಿ ಅವ್ರು ಜೈಲಲ್ಲಿ ಇದ್ರು ಕೂಡ ಮಾತನಾಡಿದ್ದು. ಬಿಲ್ಡಪ್ ಗೆ ಅಂತ ತನ್ನ ಸ್ನೇಹಿತರಿಗೆ ಆ ವಿಡಿಯೋಸ್ನೆಲ್ಲ ಶೇರ್ ಮಾಡ್ತಾನೆ. ನೋಡು, ಅಣ್ಣನ ಜೊತೆ ಮಾತಾಡಿದ್ದೀನಿ, ಡಿ ಬಾಸ್ ಜೊತೆ ಮಾತಾಡಿದ್ದೀನಿ ಅಂತ. ಈತನ ಫ್ರೆಂಡ್ಸ್ ಏನ್ ಮಾಡಿದ್ರು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ರು. ಹಾಗಾಗಿ ತಗಲಾಕೊಂಡ್ರು. ಒಳಗಡೆ ಹಾಗಾದ್ರೆ ಮೊಬೈಲ್ ಸಿಗ್ತಾ ಇದೆಯಾ, ವಿಡಿಯೋ ಕಾಲ್, ಚಾಟಿಂಗ್, ಸೋಷಿಯಲ್ ಮೀಡಿಯಾ ಎಲ್ಲವೂ ಕೂಡ ಬಳಕೆ ಆಗ್ತಾ ಇದೆಯಾ ಅನ್ನುವಂತ ಅನುಮಾನ ದಟ್ಟವಾಯಿತು. ಈಗ ಸತ್ಯ 3 FIR ದಾಖಲಾಗಿದೆಯಲ್ಲ, ಒಂದು FIR ಅಲ್ಲಿ ಈ ಸತ್ಯ A3 ಆರೋಪಿ, ಅಂದ್ರೆ ಆರೋಪಿ ನಂಬರ್ 3. ಈಗ ಪರಪ್ಪನ ಅಗ್ರಹಾರ ಠಾಣೆಗೆ ಈತನನ್ನ ಕರೆತಂದು ವಿಚಾರಣೆಗೆ ಒಳಪಡಿಸಿರೋದು ಏನಂದ್ರೆ, ಯಾವಾಗಿಂದ ಇವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀಯಾ, ಯಾವಾಗಿಂದ ಮಾತಾಡ್ತಾ ಇದ್ದೀಯಾ, ಏನ್ ಮಾತಾಡ್ತಾ ಇದ್ರಿ, ಇದೆಲ್ಲದರ ಬಗ್ಗೆ ಕೂಡ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಧರ್ಮ ಸತ್ಯ ಪರಪ್ಪನ ಅಗ್ರಹಾರದಲ್ಲಿ ಇರಬೇಕಾಗಿತ್ತು. ಆ ಧರ್ಮ ಸತ್ಯ ಸೇರ್ಕೊಂಡು ಪರಪ್ಪನ ಅಗ್ರಹಾರದ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಿಕೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಿಕೇಶ್, ಪರಪ್ಪನ ಅಗ್ರಹಾರದ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಸತ್ಯ ಧರ್ಮ ಜೈಲಲ್ಲಿ ಇರಬೇಕಾಗಿತ್ತು, ಆದ್ರೆ ಇವರೇ ನಿಯಮಗಳನ್ನ ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಸದ್ಯ ಸತ್ಯನನ್ನ ಕರ್ಕೊಂಡು ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಶ್ರುತಿ, ಈ ಧರ್ಮ ವಿಡಿಯೋ ಕಾಲ್ ಮಾಡಿ ಸತ್ಯನ್ ಜೊತೆ ಮಾತನಾಡಿದ್ದಾನೆ. ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಆತನ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡಿದ್ದಾನೆ. ಇದೇ ವಿಚಾರಕ್ಕೆ ರಿಪಬ್ಲಿಕ್ ಕನ್ನಡ ಸುದ್ದಿ ಬ್ರೇಕ್ ಮಾಡ್ತು. ಅದಾದ ತಕ್ಷಣ ಈಗ ಪೊಲೀಸರು ಅಲರ್ಟ್ ಆಗಿ ಸತ್ಯನ್ ಮೇಲೆ FIR ಹಾಕೊಂಡು ಸತ್ಯನ್ ವಿಚಾರಣೆ ಕರ್ಕೊಂಡು ಬಂದಿದ್ದಾರೆ. ಸತ್ಯನ್ ಹಿನ್ನೆಲೆ ಇಷ್ಟೇ. ಸತ್ಯ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಧರ್ಮ ಮತ್ತು ಸತ್ಯ ಫ್ರೆಂಡ್ಸ್ ಅವರಿಬ್ರು. ಸತ್ಯ ಈ ಧರ್ಮ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಯ ರೌಡಿ ಶೀಟರ್, ಹಾಗೆ ಈ ಸತ್ಯನ ತಂದೆ ಜಾನಿ ಅಲಿಯಾಸ್ ಜನಾರ್ದನ್ ಅಂತ, ಇವರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ ರೌಡಿ ಶೀಟರ್. ಸೊ ಇವರಿಬ್ರು ಇದೆ. ಸತ್ಯ ಹೊರಗಡೆಯಿಂದ ಹಫ್ತ ವಸೂಲಿ ಮಾಡಿ ಧರ್ಮಂಗ್ ಕೊಡ್ತಾ ಇದ್ದಾನೆ. ಎಲ್ಲಿಂದ ಎಲ್ಲಿವರಿ ಲಿಂಕ್ ನೋಡಿ. ಈ ಒಳಗಡೆ ಮೊಬೈಲ್ ಇವ್ರಿಗೆ ಹೇಗೆ ಸಿಕ್ತು ಈ ಧರ್ಮಂಗೆ, ಅದು ಕೂಡ ಈ ಧರ್ಮ ಸತ್ಯಂಗ್ ಕಾಲ್ ಮಾಡಿಕೊಂಡು ದರ್ಶನ್ ಜೊತೆ ಮಾತನಾಡಿಸಿದ್ದಾನೆ. ಅದರಲ್ಲೂ ದರ್ಶನ್ ಕೂಡ ಹಾಯ್ ಚಿನ್ನ ಊಟ ಆಯ್ತೆ ಹೇಗಿದೆಯಾ ಕೇಳಿದ್ದಾನೆ. ಇಲ್ಲಿ ಸತ್ಯನ್ ಕೂಡ ಹಾಯ್ ಚಿನ್ನ ಹೇಗಿದ್ಯಾ ಅಂತ ಮಾತನಾಡಿಸಿದ್ದಾನೆ. ಇಲ್ಲಿ ಬಹಳ ಪ್ರಮುಖವಾಗಿ ಮೊಬೈಲ್ ಹೇಗೆ ಕೊಡ್ತು, ಯಾರು ಕೊಟ್ಟಿದ್ದು, ಎಲ್ಲಿಂದ ಮೊಬೈಲ್ ಸಿಕ್ತು. ಗಂಟೆಗೆ 300 ರೂಪಾಯಿ ಕೊಡ್ಬೇಕಂತೆ ಅವ್ರ ಮೊಬೈಲ್. ಉನ್ನತ ಮೂಲಗಳ ಮಾಹಿತಿ ನಮಗೆ 1 ಗಂಟೆ 300 ರೂಪಾಯಿ ಕೊಟ್ಟರೆ ಮೊಬೈಲ್ ಕೊಡ್ತಾರೆ, ಆಂಡ್ರಾಯ್ಡ್ ಮೊಬೈಲ್. ಬಟ್ ಇಲ್ಲಿ ಈತನಿಗೆ ಧರ್ಮ ಗೊತ್ತಲ್ಲ, ರೌಡಿ ಶೀಟರ್, ಈತನಿಗೆ ಕನ್ಫರ್ಮ್ ಆಗಿ ಬೇರೆ ಯಾರೋ ಅಧಿಕಾರಿಗಳೇ ಕೊಟ್ಟಿರುವಂತದ್ದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಇವರಿಬ್ರು ರೌಡಿ ಶೀಟರ್. ಇವನೇನ್ ಮಾಡ್ತಾನೆ, ಆ ವಿಡಿಯೋ ಕಾಲ್ ಅನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡು ಅದನ್ನ ಸ್ಟೇಟಸ್ ಹಾಕೊಂಡು ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅದಾದ ತಕ್ಷಣ ಈಗ ಪೊಲೀಸರು ವಿಚಾರಣೆಗೆ ಈಗ ಪೊಲೀಸ್ ಅವರು ಕರ್ಕೊಂಡು ಬಂದಿದ್ದಾರೆ ಪರಪ್ಪನ ಅಗ್ರಹಾರ ಸ್ಟೇಷನ್ಗೆ. ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಮುಂದೆ ಅಂತ. ನಿಕೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೌಡಿಗಳದ್ದು ಸಂಪರ್ಕ. ಎಸ್, ಪೊರ್ಕಿ ಇಷ್ಟೊಂದು ಬಿಂದಾಸ್ ಆಗಿದ್ದಾನೆ ಅಂದ್ರೆ ಜೈಲಲ್ಲಿ ಈತನ ಸಂಪರ್ಕವೂ ಹಾಗೇ ಇದೆಯಂತೆ. ಜೈಲಿಗೆ ಸೇರಿದ ದಿನದಿಂದ ರೌಡಿಗಳ ಜೊತೆ ದರ್ಶನ್ ಸಂಪರ್ಕ ಇಟ್ಕೊಂಡಿದ್ದಾನಂತೆ. ವಿಲ್ಸನ್ ಗಾರ್ಡನ್ ನಾಗನಿಗಿಂತ ಮುಂಚೆ ಬೇಕರಿ ರಘು ಜೊತೆ ಭೂಪತಿ ಓಡಾಡ್ತಿದ್ನಂತೆ. ಇನ್ನು ಈ ರೌಡಿ ಶೀಟರ್ ಬೇಕರಿ ರಘು ದರ್ಶನ್ ಇದ್ದ ಪಕ್ಕದ ಬ್ಯಾರಕ್ ನಲ್ಲಿದ್ದ. ಹೀಗಾಗಿ ಆರಂಭದಲ್ಲಿ ಈತನೇ ದಾಸನ್ಗೆ ವಾಕಿಂಗ್ ಟಾಕಿಂಗ್ ಪಾರ್ಟ್ನರ್ ಆಗಿದ್ದ. ಬಳಿಕ ಪರಿಚಯ ಆಗಿದ್ದೆ ವಿಲ್ಸನ್ ಗಾರ್ಡನ್ ನಾಗ. ಆಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿ ಫುಲ್ ವೈಲೆಂಟ್ ಆದಂತೆ. ಯಾವಾಗ ದಾಸನ್ಗೆ ವಿಲ್ಸನ್ ಗಾರ್ಡನ್ ನಾಗನ ಪರಿಚಯ ಆಯ್ತೋ, ಬಳಿಕ ಜೈಲಲ್ಲಿ ಹವಾ ಸೃಷ್ಟಿಸೋಕೆ ಮುಂದಾದ್ರಂತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಜೈಲ್ ಸಿಬ್ಬಂದಿ ಇವರನ್ನ ನೋಡಿ ಭಯ ಪಡುವ ಪರಿಸ್ಥಿತಿ ಎದುರಾಯ್ತಂತೆ. ಆದರೆ ಇದಕ್ಕೆಲ್ಲ ಸಹಕಾರ ಕೊಟ್ಟವರು ಕೂಡ ಪರಪ್ಪನ ಅಗ್ರಹಾರದ ಜೈಲರ್ಗಳೇ ಅಂತೆ. ಆ 5 ಅಧಿಕಾರಿಗಳ ತಲೆದಂಡ ಫಿಕ್ಸ್. ಇನ್ನು ದಾಸನ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ 5 ಜನರ ತಲೆದಂಡ ಆಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಈಗ ಮುಂದಿನ ಸರದಿಯಾಗಿ ಆ ಜೈಲರ್ಗಳು ಕೂಡ ಸಸ್ಪೆಂಡ್ ಆಗುವ ಸಾಧ್ಯತೆ ಇದೆ. ಆ 5 ಜನ ಫೋಟೋ ವೈರಲ್ ಆದ ದಿನ ಡ್ಯೂಟಿಯಲ್ಲಿದ್ದರು.
ಸದ್ಯ ಡ್ಯೂಟಿಯಲ್ಲಿದ್ದ ಸಮಯದ ಸಿಸಿಟಿವಿ ಪರಿಶೀಲನೆ ಮಾಡಿರುವ ಅಧಿಕಾರಿಗಳು ಮುಂದಿನ ಕ್ರಮಕ್ಕೆ ಸಜ್ಜಾಗಿದ್ದಾರೆ. ಫೋಟೋ ಪತ್ತೆಯಾದ ಬಳಿಕ ದರ್ಶನ್ ಹಾಗೂ ನಾಗನ ಮೀಟಿಂಗ್ ಟೈಮ್ ಕೂಡ ಪತ್ತೆಯಾಗಿದೆಯಂತೆ. ಈ ಸಮಯದಲ್ಲಿ ಬ್ಯಾರಕ್ ಎದುರು ಡ್ಯೂಟಿ ಮಾಡ್ತಾ ಇದ್ದವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಒಟ್ನಲ್ಲಿ ಜೈಲಲ್ಲಿ ದಾಸನಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟವರಿಗೆ ಇದೀಗ ಕಂಟಕ ಶುರುವಾಗಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಏನು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ನ್ಯಾಯಾಲಯಕ್ಕೆ ಸಕಾರಣಗಳನ್ನು ನೀಡಿ ಆರೋಪಿಗಳನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಯಾವ ಮುಖವನ್ನು ಇಟ್ಕೊಂಡು ಜೈಲಾಧಿಕಾರಿಗಳು ನ್ಯಾಯಾಲಯಕ್ಕೆ ಒಂದು ಕಾರಣಗಳನ್ನು ನೀಡ್ತಾರೆ. ಯಾಕಂತಂದರೆ ಇಲ್ಲಿ ಆರೋಪಿಗಳು ಯಾರ ಮೇಲೇನೋ ಹಲ್ಲೆ ಮಾಡಿಯೋ ಅಥವಾ ಇನ್ನೇನೋ ಬಡದಾಟ ಮಾಡ್ತಾ ಇಲ್ಲ. ಇದೇ ಜೈಲಾಧಿಕಾರಿಗಳನ್ನು ಬಳಸ್ಕೊಂಡು ಐಫೈ ಲೈಫನ್ನು ಅನುಭವಿಸ್ತಾ ಇದ್ದಾರೆ ಅಂತಂದರೆ ಜೈಲಾಧಿಕಾರಿಗಳು ಯಾವ ಕಾರಣಗಳನ್ನು ಇಟ್ಟುಕೊಂಡು ಏನು ಇದು ಈ ಆರೋಪಿಗಳನ್ನು ಶಿಫ್ಟ್ ಮಾಡಿ ಅಂತಂತೇಳಿ ನ್ಯಾಯಾಲಯದ ಮೊರೆ ಹೋಗ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದೇ ವಿಚಾರಕ್ಕೆ ಈ ಒಂದು ಆರೋಪಿಗಳನ್ನು ಜೈಲಿಗೆ ಶಿಫ್ಟ್ ಮಾಡೋ ವಿಚಾರದಲ್ಲಿ ಹಿಂದೇಟಾಗ್ತಾ ಇದ್ದಾರೆ ಜೈಲಾಧಿಕಾರಿಗಳು. ಯಾಕಂದರೆ ನ್ಯಾಯಾಲಯ ಚೀಮಾರಿ ಹಾಕೋ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾವ ಕಾರಣ ಇಟ್ಕೊಂಡು ನ್ಯಾಯಾಲಯವನ್ನು ಅಪ್ರೋಚ್ ಮಾಡ್ತಾರೆ ಜೈಲಾಧಿಕಾರಿಗಳು? ಯಾಕಂತಂದರೆ ಅವ್ರಿಗೆ ಬೇಕಾದಂಥ ಐಫೈ ಲೈಫ್ ಕೊಟ್ಟಿರ್ತಕ್ಕಂಥದ್ದೇ ಈ ಜೈಲಾಧಿಕಾರಿಗಳು. ಹೀಗಾಗಿ ಆ ವಿಚಾರದಲ್ಲಿ ಒಂದಷ್ಟು ಇನ್ನೂ ನೂಕಾಟ ತಳ್ಳಾಟ ನಡೀತಾ ಇರ್ತಕ್ಕಂಥದ್ದು ಜೈಲಾಧಿಕಾರಿಗಳು ಮತ್ತು ಗೃಹ ಇಲಾಖೆ ನಡುವೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಶ್ರುತಿ. ಮತ್ತು ಇನ್ನೊಂದು ಫೋಟೋ ಏನು ಕಳೆದ ವರ್ಷ ಸಿದ್ದಾಪುರ ಮಹೇಶ್ನನ್ನ ಈ ಒಂದೇ ವಿಲ್ಸನ್ ಗಾರ್ಡನ್ನ ಗ್ಯಾಂಗ್ ಹತ್ಯೆ ಮಾಡಿತ್ತು. ಅದಾದ ಬಳಿಕ ಒಂದು 20 ಜನ ಅರೆಸ್ಟ್ ಆಗ್ತಾರೆ ಪೊಲೀಸರು, ಸಿಸಿಬಿ ಪೊಲೀಸರಿಂದ. ಅವರೆಲ್ಲರೂ ಸಹ ಈಗ ಪರಪ್ಪನಗರದಲ್ಲಿ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆನೆ ಇರ್ತಕ್ಕಂಥದ್ದು. ಇವರು ಮಾಡಿರ್ತಕ್ಕಂಥ ಒಂದು ಫೋಟೋ ಶೂಟ್ ಹೊರಗಡೆ ಬಂದಿದ್ದು ಇಲ್ಲಿ ಯಾವ ರೀತಿ ಬಿಂದಾಸ್ ಲೈಫ್ ಇರುತ್ತೆ ಅನ್ನೋದನ್ನ ಬಹಿರಂಗ ಪಡಿಸ್ತಾ ಇರ್ತಕ್ಕಂಥದ್ದು ಶ್ರುತಿ. ಎಕ್ಸಾಕ್ಟ್ಲಿ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪೊರ್ಕಿ ದರ್ಶನ್ ಅವರ ಅಟ್ಟಹಾಸಕ್ಕೆ, ಆ ಬಿಂದಾಸ್ ಲೈಫ್ ಸ್ಟೈಲಿಗೆ ಜೈಲಧಿಕಾರಿಗಳ ದಂಗಾಗ್ಬಿಟ್ಟಿದ್ದಾರೆ. ದರ್ಶನ್ ಜೊತೆಗೆ ಒಂದ್ ಕಡೆ ವಿಲ್ಸನ್ ಗಾರ್ಡನ್ ನಾಗ ಕೂಡ ಕಾಣಿಸ್ಕೊಂಡ, ಫೋಟೋಗೆ ಪೋಸ್ ಕೊಟ್ಟ. ಒಂದ್ ಕಡೆ ಹಿಂಡಲ್ಗಾ ಜೈಲ್ಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ಗೃಹ ಇಲಾಖೆ ಇದ್ರೆ, ಮತ್ತೊಂದು ಕಡೆ ಈ ವಿಲ್ಸನ್ ಗಾರ್ಡನ್ ನಾಗ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಗ್ರಹಾರದಲ್ಲಿ ರೌಡಿ ಗ್ಯಾಂಗ್ ದರ್ಬಾರ್. ಕಲಬುರಗಿ ಜೈಲ್ಗೆ ವಿಲ್ಸನ್ ಗಾರ್ಡನ್ ನಾಗ ಶಿಫ್ಟ್. ಸಿನಿಮಾ ಸೆಟ್ನಲ್ಲಿ ಬ್ರೇಕ್ ತೆಗೆದುಕೊಂಡಾಗ ಜಾಲಿ ಮಾಡುವಂತೆ ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ಗ್ಯಾಂಗ್ ಜಾಲಿ ಮಾಡ್ತಿದೆ. ಒಂದು ಕೈಯಲ್ಲಿ ಕಾಫಿ ಮಗ್, ಇನ್ನೊಂದು ಕೈಯಲ್ಲಿ ಸಿಗರೆಟ್ ಇಟ್ಕೊಂಡು ಪೋಸ್ ಕೊಟ್ಟಿರುವ ಫೋಟೋಗಳು ವೈರಲ್ ಆಗಿವೆ. ದಾಸನ ಜೊತೆ ಫೋಟೋಗೆ ಪೋಸ್ ಕೊಟ್ಟಿರುವ ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗ ತನ್ನ ಕುಖ್ಯಾತ ಕ್ರಿಮಿನಲ್ ಸ್ಟೋರಿಗೆ ಫೇಮಸ್. ಪೊರ್ಕಿ ಹಿಂಡಲಗ ಜೈಲ್ಗೆ ಶಿಫ್ಟ್ ಆದ್ರೆ ವಿಲ್ಸನ್ ಗಾರ್ಡನ್ ನಾಗ ವೇಲು ಕೂಡ ಬೇರೆ ಜೈಲ್ಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಕಲಬುರಗಿ ಜೈಲ್ಗೆ ವಿಲ್ಸನ್ ಗಾರ್ಡನ್ ನಾಗನ ಶಿಫ್ಟ್ಗೆ ತಯಾರಿಯನ್ನು ನಡೆಸಲಾಗ್ತಿದೆ. ಹಳೆಯ ಕೇಸ್ನಲ್ಲಿ ಬೇರೆಡೆ ಶಿಫ್ಟ್ಗೆ ಸಿದ್ಧತೆಯನ್ನ ಮಾಡಲಾಗಿತ್ತು. ಆದ್ರೆ ಕೋರ್ಟ್ ಮೂಲಕ ತಡೆಯಾಜ್ಞೆ ತಂದಿತ್ತು. ಈಗ ನಾಗನಿಂದ ಜೈಲು ವ್ಯವಸ್ಥೆ ಹಾಳಾಗ್ತಾ ಇರುವ ಹಿನ್ನೆಲೆ ಇದನ್ನೇ ಪ್ರಬಲ ಸಾಕ್ಷಿಯನ್ನಾಗಿ ಪರಿಗಣಿಸಲು ಪೊಲೀಸರು ಸಿದ್ಧತೆಯನ್ನು ನಡೆಸಿದ್ದಾರೆ ಎನ್ನಲಾಗ್ತಿದೆ. ಪರಪ್ಪನ ಅಗ್ರಹಾರದಿಂದ ಗುಲ್ಬರ್ಗ ಜೈಲ್ಗೆ ಶಿಫ್ಟ್ ಖಚಿತ ಎನ್ನಲಾಗ್ತಿದೆ. ಸದ್ಯ ಕೇಸ್ ಸಂಬಂಧ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ತನಿಖೆಗೆ ಸರಿಯಾಗಿ ಸಹಕರಿಸದಿದ್ರೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಠಾಣೆಯಲ್ಲಿ ತನಿಖೆಯನ್ನು ನಡೆಸಿ ಗುಲ್ಬರ್ಗ ಜೈಲ್ಗೆ ಶಿಫ್ಟ್ ಮಾಡುವ ಪ್ಲಾನ್ ಮಾಡಲಾಗಿದೆ. ಅಧಿಕಾರಿಗಳ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನವೀನ್ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಹಿಂಡಲ್ಗ ಅಲ್ಲ, ಬಳ್ಳಾರಿಗೆ ಶಿಫ್ಟ್ ಆಗ್ತಾರ ರೌಡಿ. ಹಿಂಡಲ್ಗ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಹಿಂಡಲ್ಗ ಅಲ್ಲ, ಬದಲಾಗಿ ಬಳ್ಳಾರಿ ಎನ್ನುವಂತಹ ವಿಚಾರ. ಬಳ್ಳಾರಿ ಜೈಲು ಅಧಿಕಾರಿಗಳಿಗೆ ಕರೆ ಮಾಡಿ ಮಾಹಿತಿ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಂದ ಫೋನ್ ಮೂಲಕ ಮಾಹಿತಿ. ಆದ್ರೆ ಯಾರನ್ನ ಕಳಿಸ್ತೀವಿ ಅಂತ ಅಧಿಕಾರಿಗಳು ಇಲ್ಲಿ ತನಕ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿಲ್ಲ. ಹಿಂಡಲ್ಗ ಜೈಲು ಬದಲಾಗಿ ಬಳ್ಳಾರಿಗೆ ಶಿಫ್ಟ್ ಆಗ್ತಾರ ರೌಡಿ. ಯಾರವರು? ನಟ ದರ್ಶನ ಅಥವಾ ವಿಲ್ಸನ್ ಗಾರ್ಡನ್ ನಾಗನ? ಆ ಬಗ್ಗೆ ಸ್ಪಷ್ಟ ಮಾಹಿತಿಯಲ್ಲಿನ ಜೈಲಧಿಕಾರಿಗಳಿಗೆ ಇಲ್ಲ. ಒಬ್ಬ ಆರೋಪಿಯನ್ನ ಕಳಿಸ್ತೀವಿ ಅಂತ ಮಾತ್ರ ಹೇಳಿದ್ದಾರೆ. ಯಾರವರು ಅನ್ನೋದು ಪ್ರಶ್ನೆ. ಈ ಹಿಂದೆ ನಟ ದರ್ಶನ್ ಅವರನ್ನ ಸಿಎಂ ಶಿಫ್ಟ್ ಮಾಡ್ತೀವಿ ಅನ್ನುವಂತ ಸೂಚನೆ ಕೊಡ್ತಾ ಇದ್ದಂತೆ ನಟ ದರ್ಶನ್ ಅವರನ್ನ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತಾ ಅಥವಾ ಬಳ್ಳಾರಿಗೆ ಅನ್ನುವಂತ ಪ್ರಶ್ನೆ ಇತ್ತು. ಬಟ್ ಈಗ ಹಿಂಡಲ್ಗಾ ಬದಲಾಗಿ ಬಳ್ಳಾರಿಗೆ ಶಿಫ್ಟ್ ಆಗ್ತಾರಂತೆ ಒಬ್ರು.
ಯಾರವರು ಅನ್ನೋದು ಪ್ರಶ್ನೆ. ಬಹುತೇಕ ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳಾಗ್ತಾ ಇದೆ. ಬಟ್ ಇದ್ದಕ್ಕಿದ್ದಂತೆ ಪರಪ್ಪನ ಅಗ್ರಹಾರದಿಂದ ಆರೋಪಿಯನ್ನ ಶಿಫ್ಟ್ ಮಾಡಕ್ಕಾಗಲ್ಲ. ನಟ ದರ್ಶನ್ ಅವರನ್ನ ಈ ಕೂಡಲೇ ನಾವು ಹಿಂಡಲ್ಗ ಅಥವಾ ಬಳ್ಳಾರಿಗೆ ಶಿಫ್ಟ್ ಮಾಡ್ತೀವಿ ಅಂದ್ರೆ ತತ್ಕ್ಷಣಕ್ಕಾಗಲ್ಲ. ಬಟ್ ಒಂದಷ್ಟು ಪ್ರೋಸೆಸ್ಗಳು ಕೂಡ ಇರುತ್ತೆ. ಶಿಫ್ಟ್ ಮಾಡಬೇಕು ಅಂದ್ರೆ ಅಲ್ಲೂ ಕೂಡ ಕಾನೂನಿನ ಮೊರೆ ಹೋಗಬೇಕು, ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಅಲ್ಲಿ ನ್ಯಾಯಾಧೀಶರು ಒಪ್ಪಿಗೆ ಕೊಡ್ತಾರೆ. ಯಾಕೆ ಈ ಆರೋಪಿಯನ್ನ ಬೇರೆಡೆಗೆ ನೀವು ಶಿಫ್ಟ್ ಮಾಡ್ತಾ ಇದ್ದೀರಿ, ಅದಕ್ಕೆ ಕಾರಣಗಳನ್ನ ಕೂಡ ಕೊಡಬೇಕಾಗುತ್ತೆ. ಆ ಕಾರಣಗಳನ್ನ ಒಪ್ಪಿ ನ್ಯಾಯಾಧೀಶರು ಒಪ್ಪಿಗೆ ಕೊಟ್ಟರೆ ಅವ್ರನ್ನ ಶಿಫ್ಟ್ ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ.